ರೈತರು, ನಮ್ಮ ಪಕ್ಷ ಅಂದ್ರೆ ಬಡವ ಬಲ್ಲಿಗರು, ನಮ್ಮ ಪಕ್ಷ ಅಂದ್ರೆ ಅಲ್ಪಸಂಖ್ಯಾತರ ಮಧ್ಯೆ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು, ನಮ್ಮ ಪಕ್ಷ ಅಂದ್ರೆ ಹಿಂದುಳಿದ ವರ್ಗಗಳನ್ನ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ನಮ್ಮ ಪಕ್ಷ ಅಂದ್ರೆ ಬಹುತೇಕ ಇವತ್ತು ನನ್ನ ಯಾವುದೇ ದಲಿತ ವರ್ಗದ ಎಡಗೈ ಬಲಗೈ ಇರಬಹುದು ಆ ಎಲ್ಲ ವರ್ಗಗಳ ಸಮುದಾಯಗಳನ್ನು ಜಗತ್ತಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ದೇವೇಗೌಡಜಿಯವರ ಕಾಲದಿಂದ ಕುಮಾರಣ್ಣವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ನಾವೆಂದಿಗೂ ಮರೆಯುವಂತಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಬಂಧುಗಳೇ, ಈ ದಿನ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಜೊತೆಗೆ ಇವತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ನಿಖಿಲ್ ಕುಮಾರಣ್ಣ ಅವರು ಬಹಳ ವಿಶೇಷವಾದಂತ ರೀತಿಯಲ್ಲಿ ರಾಜ್ಯದ ಮೂಲೆಯಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡ್ ಬರ್ತಾ ಇತ್ತಂತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮ ಒಂದು ವಿಶೇಷತೆ ಮೊದಲೇ ಆಗಿದ್ರೆ ನಾವು 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರ ಜೊತೆಯಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ 2 ಕಾರ್ಯಕ್ರಮಗಳನ್ನ ನಾವು ಜೊತೆಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಇವತ್ತು ಭವ್ಯವಾದಂತಹ ಮೆರವಣಿಗೆಯಲ್ಲಿ ನನ್ನೆಲ್ಲ ಯುವ ಮುಖಂಡರು, ತಾಯಂದ್ರು, ಹಿರಿಯರು, ಈ ರಾಜ್ಯದ ಮುಂದಿನ ಆಶಾಕಿರಣ ಈಗ ತಾನೇ ಬರ್ತಾ ಹೇಳ್ತಾ ಇದ್ರು. ಇವತ್ತೇನು ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸುಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವ ಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ಮೂಲ ನಿರ್ದೇಶಕರು ಅವರಿಗೆ ಪಕ್ಷದ ಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ, ಅವರ ನಿಖಿಲ್ ಅಣ್ಣ ಅವರ ಅಭಿಮಾನಿಗಳು ವಿಶೇಷವಾಗಿ ಹಾರವನ್ನು ನಾವು ಹಾಕಕ್ಕೆ ಅವಕಾಶ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ಹಾರವನ್ನು ಮಾಲಾರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಅವರ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬೇಗ ಆಯ್ತು, ಹಾಕಪ್ಪ, ನೀವು ಹಾಕ್ರಿ, ಫೋನ್ ಮಾಡ್ರಿ, ಬೇಗ ಬರಬೇಕಂತ ದಯಮಾಡಿ. ಅದಾದ್ಮೇಲೆ ಹಿಂದೆ ಬರಬೇಕು ಎಲ್ಲರೂ ಯುವ ಮುಖಂಡರುಗಳು, ಬನ್ನಿ ದಯಮಾಡಿ. ಬೇಗ ಬೇರೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ಬನ್ನಿ, ದಯವಿಟ್ಟು ಬನ್ನಿ, ಈಗಲ್ಲ ಇಳಿರಿ, ಎಲ್ಲ ಕೆಳಗಿಳಿಬೇಕೀಗ. ಬನ್ನಪ್ಪ, ಆಮೇಲೆ ಬನ್ನಿ, ಯಾವುದು ಫೋಟೋ ಗಿಟ್ಟು ಯಾರು ತೆಗೆಸ್ಕೊಟ್ಟು ಬನ್ನಿ ಎಲ್ಲ ಬಂಧುಗಳೇ. ನೂತನವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಒಂದು ವಿಶೇಷವಾದಂತ ರೀತಿಯಲ್ಲಿ ದೇವೇಗೌಡರು, ಕುಮಾರಣ್ಣ ಅವರು, ನಿಖಿಲ್ ಅಣ್ಣವರ ಜೊತೆಯಲ್ಲಿ ಪಕ್ಷವನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದಂತ ಕೃಷ್ಣಾರೆಡ್ಡಿ ಅವ್ರನ್ನ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ST ವಿಭಾಗದ ರಾಜ್ಯಾಧ್ಯಕ್ಷರಾದಂತ ಡಾಕ್ಟರ್ ಅನ್ನದಾನಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲಾಧ್ಯಕ್ಷರು
ಇವತ್ತು ಇಡೀ ಯಾವುದೇ ಕಾರ್ಯಕ್ರಮ ಜಿಲ್ಲೆ ಒಳಗಾದ್ರೆ ಅವರ ಮಹತ್ತರವಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಾವು ಕಂಡಿದ್ದೇವೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರನ್ನ ಕರೆತರೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಗಳಿಸಿಕೊಂಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಡಿ ರಮೇಶ್ ಅಣ್ಣ ಅವ್ರಿಗೆ. ಇವ್ರಿಗಾಯ್ತ ಅಂದನಂಗಾಯ್ತಾ? ಹಾಗೆ ನಮ್ಮ ಹಿರಿಯ ನಾಯಕರು 2 ಬಾರಿ ವಿಧಾನಸಭೆಗೆ ವಿಧಾನ ಪರಿಷತ್ಗೆ ಇವತ್ತು ಶಾಸಕರಾಗಿ ಮಂಡ್ಯ ಜಿಲ್ಲೆನಲ್ಲಿ ಅವ್ರದೇ ಆದಂತ ಜವಾಬ್ದಾರಿಯನ್ನ ಈ ಪಕ್ಷದಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ GB ಶಿವಕುಮಾರಣ್ಣ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತ ಇವತ್ತು ಮಂಜೇಗೌಡರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ನಾಯಕರು ಮನ್ಮುಲ್ಲ ಮಾಜಿ ಅಧ್ಯಕ್ಷರಾದಂತ ರಾಮಚಂದ್ರ ಅವರು ಗೆಳೆಯರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಹೋದರಿ ಮಂಜುಳಾ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರು ಬರಬೇಕಾಗಿತ್ತು, ರಾಮೇಗೌಡರ ಶ್ರೀಮತಿ ಅವರು. ಪಾಪ ಅವರು ಬೆಳಗ್ಗೆ ಟ್ರಿಪ್ ಹಾಕ್ಸ್ಕೊಂಡು ನೀವು ಬನ್ನಿ ಅಂದ್ರೆ ಬರ್ತೀನಿ ಅಣ್ಣ ಅಂದ್ರು. ದಯಮಾಡಿ ಬರಬೇಡಿ, ನಿಮ್ಮ ಆರೋಗ್ಯ ಒಳ್ಳೇದಾಗ್ಲಿ ಅಂತೇಳಿ ಅವರ ಪತಿಗಳಾದಂಥ ರಾಮೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಹಿಳಾ ಅಧ್ಯಕ್ಷರು ತಗೊಂಬನ್ನಿ, ರಾಜ್ಯ ಮಹಿಳಾ ಅಧ್ಯಕ್ಷರದು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆ SC/ST ಅಧ್ಯಕ್ಷರಾದಂತಹ ಜಯರಾಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆಯ ಯುವ ಜನತಾ ದಳದ ಅಧ್ಯಕ್ಷರಾದಂತ ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಕ್ಷದ ಅಧ್ಯಕ್ಷರಾದಂತ ಮಲ್ಲೇಶಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರಿಗೂ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ನೂತನ ಮಹಿಳಾ ಉಪಾಧ್ಯಕ್ಷರಾದಂತಹ ಅನುಪಮ ಯೋಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದಂತಹ ಮಂಜಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕ್ರಿಶ್ಚಿಯನ್ ಕಮಿಟಿಯ ಮುಖಂಡರು ಆದಂತಹ ಸಗಾಯ್ ಬೈ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ನಿಕಟಪೂರ್ವ ಪುರಸಭೆ ಸದಸ್ಯರಾದಂತಹ ಇಮ್ರಾನ್ ಕೈಬೈ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ದುದ್ದ ಹೋಬಳಿಯ ನಮ್ಮ ಪಕ್ಷದ ಮುಖಂಡರಾದಂತಹ ಅಣ್ಣೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದರಲ್ಲಿ ವಾಹಿದ್ ಬೈ ಅವರಿದ್ದಾರೆ. ಹಾಗೆ ಅಸ್ರತ್ ಬೈ ಅವರಿದ್ದಾರೆ. ಹಾಗೆ ನಮ್ಮೆಲ್ಲ ಮುಖಂಡರುಗಳು ವೇದಿಕೆಯಲ್ಲಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಬಹಳ ಹೊತ್ತಾಗುತ್ತೆ. ಹಾಗೆ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದಂತಹ ಪೈಲ್ವಾನ್ ಮುಕುಂದಣ್ಣ ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಪಕ್ಷದ ಮುಖಂಡರಾದಂತಹ ಚಂದ್ರಶೇಖರಣ್ಣ ಆಗಮಿಸಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಮುಖಂಡರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಪಾಂಡುಪುರ ತಾಲೂಕು ಹಾಗೂ ನನ್ನ ದುದ್ದ ಹೋಬಳಿಯ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಹಿರಿಯರಿಗೆ, ತಾಯಂದರಿಗೆ, ಯುವ ಮುಖಂಡರಿಗೆ ವಿಶೇಷವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ಇವತ್ತು ಯಾವತ್ತು ನಮ್ಮ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಈಗಾಗಲೇ ಮಾತಾಡುವಂಥ ಪ್ರಮುಖರು ಬಹಳ ಜನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆ ಕಾರಣದಿಂದ ಹೆಚ್ಚಿಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ 1979 ನಾನು SLC ಓದುವಂತ ಸಂದರ್ಭ.
ಈ ದೇಶದಲ್ಲಿ ಕಾಂಗ್ರೆಸ್ನ ಕಿತ್ತೊಗಿಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದಂತ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಸಾಹೇಬ್ರವರು ಈ ದೇಶದ ಮೂಲೆ ಮೂಲೆಯಲ್ಲಿ ಸಂಚಾರ ಮಾಡಿ ಪ್ರಥಮ ಬಾರಿಗೆ ದೇವೇಗೌಡರಂತ ಮಹಾನಾಯಕರ ಜೊತೆಯಲ್ಲಿ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜನತಾ ಪರಿವಾರದ ಕೇಂದ್ರ ಸರ್ಕಾರವನ್ನು ತಂದಂತ ಸಂದರ್ಭ. ಬಹುತೇಕ ದೇವೇಗೌಡಜಿಯವರು ಸೇರಿದ ಹಾಗೆ ಅನೇಕ ಈ ರಾಷ್ಟ್ರದ ಮುಖಂಡರುಗಳು ಇಂದಿರಾ ಗಾಂಧಿ ಅವರು ಅವತ್ತು ಜೈಲಲ್ಲಿ ಇರಿಸಿದ್ರು. ಅದನ್ನು ಧಿಕ್ಕರಿಸಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಆದೇಶವೇ ಅಂತಿಮ ಅಂತಕ್ಕಂಥದನ್ನ ಅವತ್ತೇನು ತೀರ್ಮಾನ ಮಾಡಿದ್ರು ಆ ನಿಟ್ಟಿನಲ್ಲಿ ಜನತಾ ಪಕ್ಷ ಸ್ವತಂತ್ರವಾಗಿ 1983ರಲ್ಲಿ ಅಧಿಕಾರಕ್ಕೆ ಬಂತು. ಅವತ್ತು ಬಹುತೇಕ ನಾವಿನ್ನೂ ನನಗೆ 19 ವರ್ಷ. ಅವತ್ತು 83ರಲ್ಲಿ ನನ್ನ ಅಣ್ಣ ಚಿಕ್ಕರಾಮೇಗೌಡರು ಬಹಳ ರಾಜಕೀಯವಾಗಿ ಮುಂದಾಳತ್ವವನ್ನು ಈ ತಾಲೂಕಿನಲ್ಲಿ ಈ ಜಿಲ್ಲೆನಲ್ಲಿ ದೊಡ್ಡವ್ರ ಜೊತೆ ರಾಜಕಾರಣ ಮಾಡಿದಂತ ಒಬ್ಬ ಜನನಾಯಕ. ಅವತ್ತು ನನ್ನ ಈ ಕ್ಷೇತ್ರದಲ್ಲಿ ಉತ್ತಮವಾದಂಥ ಶಾಸಕರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಅವ್ರ ಕಾರನ್ನ ನನ್ನನ್ನು ಡ್ರೈವ್ ಮಾಡ್ಕೊಂಡು ಹೋಗಿ ಕ್ಯಾರ್ಪೇಟೆ ಎಸ್ಎಂಲಿಂಗಪ್ಪವ್ರನ್ನ ಕರ್ಕೊಂಡೋಗಿ ದೇವೇಗೌಡಜಿಯವರ ಹತ್ರ ಕೆಂಪೇಗೌಡರಿಗೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರಕ್ಕೆ, ಕ್ಯಾರ್ಪೇಟೆಗೆ ಕೃಷ್ಣ ಅವರಿಗೆ ಟಿಕೆಟ್ ಅನ್ನು ತಂದಂತ ಕ್ಷಣ ನಮ್ಮ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ಗಾಳಿ ಒಂದು ಕಡೆ, ರಾಮ ಲಕ್ಷ್ಮಣರ ರೀತಿ ಇವತ್ತು ಈ ರಾಜ್ಯದಲ್ಲಿ ದೊಡ್ಡ ನಾಯಕರ ಜೊತೆ ದೇವೇಗೌಡರ ನಾಯಕತ್ವದಲ್ಲಿ ಏನು ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಆ ಬಂದ 2 ವರ್ಷದಲ್ಲಿ ಎಂಪಿ ಚುನಾವಣೆ ಬಂತು. ಆ ಎಂಪಿ ಚುನಾವಣೆಯಲ್ಲಿ ಜನಾದೇಶ ಬರಲಿಲ್ಲ ನಮಗೆ. ಎಲ್ಲ ಬಹುತೇಕ 1-2 ಸೀಟ್ ಬಿಟ್ಟು ಎಲ್ಲ ಎಂಪಿಗಳು ಸೋತಂತ ಸಂದರ್ಭದಲ್ಲಿ ಆ ರಾಜಕೀಯ ಮೌಲ್ಯ ಹೇಗಿತ್ತು ಅಂದ್ರೆ, ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ದೇವೇಗೌಡರು ಒಂದು ನಿರ್ಣಯ ಮಾಡಿಸಿದ್ರು, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ಜನಾದೇಶ ಇಲ್ಲ ಅಂದ್ರೆ ನಾವು ಸರ್ಕಾರ ಮುಂದುವರಿಸತಕ್ಕಂಥದ್ದು ಬೇಡ, ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಿ, ಮತ್ತೊಮ್ಮೆ ಜನಾದೇಶಕ್ಕೆ ಹೋಗೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು. ಅವತ್ತು ಸರ್ಕಾರ ಪತನ ಆಯಿತು. ಇವತ್ತೇನು ಜನಾದೇಶಕ್ಕೆ ಅವತ್ತು ದೇವೇಗೌಡರ ನೇತೃತ್ವದಲ್ಲಿ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವದಲ್ಲಿ ಹೋದ್ರು. ಅವತ್ತು ನಾವು ಒಂದು 18 ಸೀಟ್ ಸಾಲ್ಟೇಜ್ ಇದ್ದು, ಇವತ್ತೇನು ತಮಿಳುನಾಡಲ್ಲಿ ಆಗಿದೆಯಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ಇತ್ತು. ಪ್ರಥಮ ಬಾರಿಗೆ ಬಿಜೆಪಿ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ರು. ಆ ಯಾವ ಸವಾಸನೂ ಬೇಡ ಅಂತ ಹೇಳಿ ಅವತ್ತು ಜನಾದೇಶಕ್ಕೆ ಹೋದಂತ ಸಂದರ್ಭದಲ್ಲಿ 133 ಸಂಖ್ಯೆಯ ಒಂದು ದೊಡ್ಡ ಪ್ರಮಾಣದ ಬಹುಮತವನ್ನ ಈ ರಾಜ್ಯದಲ್ಲಿ ಜನತಾ ಪಕ್ಷಕ್ಕೆ ಕೊಟ್ಟಂತ ಆ ಸಂದರ್ಭ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ನಡೆದಂತ ಅನೇಕ ರಾಜಕೀಯ ವಿದ್ಯಮಾನಗಳು ನಡೆದ್ರು. ದೇವೇಗೌಡರು ಕೂಗ್ಲಿಲ್ಲ, ಅವರೇ 1-2 ಕಡೆ ಸೋತಿದ್ರು. 89ರಲ್ಲಿ ಅವತ್ತು ನಮಗೆ ತಮಿಳುನಾಡಿಗೆ ಕಾವೇರಿಯ ಒಂದು ಬೃಹತ್ ಹೋರಾಟ ಪ್ರಾರಂಭ ಆಯಿತು. ಅದಕ್ಕೆ ಅವರ ಅಳಲು ಸೇವೆ ದೇವೇಗೌಡರ ಜೊತೆ ಮಾಡುವಂತ ಒಂದು ಅವಕಾಶ, ನಾನು ಮೈಸೂರು ಅಸೋಸಿಯೇಷನ್ ಲಾರಿಯ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನನಗೆ ಅವಕಾಶ ಒದಗಿ ಬಂತು. ಅವತ್ತು 100 ಲಾರಿಗಳನ್ನ ಹೋರಾಟಕ್ಕೆ ನಮ್ಮ ಅಸೋಸಿಯೇಷನ್ ಮುಖಾಂತರ ಕೊಡೋದ್ರ ಮುಖಾಂತರ ದೇವೇಗೌಡಜಿಯವರಿಗೆ ಅವರಿಗೆ ಒಬ್ಬ ಮಾನಸ ಪುತ್ರನ ರೀತಿ ಅವರ ಒಡಲಿಗೆ ಬಿದ್ದೆ. ಅವತ್ತಿಂದ ಇವತ್ತಿನ ತನಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ದೇಶದ ಪ್ರಧಾನಮಂತ್ರಿಗಳಾಗ್ಲಿ ಅವರ ಜೊತೆ ಕೂರಿಸಿ ಊಟ ಮಾಡಿದ್ದಾರೆ, ಕಾಫಿ ಕುಡಿಸಿದ್ದಾರೆ. ಆ ಒಂದು ತಾಯಿ ಮಗುವಿನ ಸಂಬಂಧದ ರೀತಿ ನಮ್ಮ ಕಂಡಂತ ಕಾರಣದಿಂದ ಇವತ್ತು ಬಹಳ ಜನ ಬಹಳ ಲೆಕ್ಕಾಚಾರ ಹಾಕಿದ್ರು. ಪುಟ್ಟರಾಜು ಹಂಗಾಯ್ತಾನೆ ಹಿಂಗಾಯ್ತಾನೆ ಅಂತೇಳಿ. ಆದ್ರೆ ದೇವೇಗೌಡರು ಗೊತ್ತು, ಕುಮಾರಣ್ಣವರು ಗೊತ್ತು, ಇದೆಲ್ಲೇ ಮೇದ್ರು ಬಂದು ನಮ್ಮ ಕೊಟ್ಟಿಗೆಲ್ಲ ಇಕ್ಕಿ ಆಗ್ತದೆ ಅನ್ನೋದು ಬಹಳ ಚೆನ್ನಾಗದು ಗೊತ್ತು. ಆ ಕಾರಣದಿಂದ 91ರಲ್ಲಿ ಈ ರಾಜ್ಯದ ಯುವ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇವೇಗೌಡಜಿಯವರ ಜೊತೆ ರಾಜ್ಯದಲ್ಲಿ ಓಡಾಡುವಂತ ಒಂದು ಭಾಗ್ಯ ಸಿಕ್ತು. ದೇವೇಗೌಡಜಿಯವರ ಮರಗಳು ದೇವೇಗೌಡರು ಅಂತ ಕೂಗಬೇಕು ನಿಂತ್ಕೊಂಡ್ರೆ, ಅಷ್ಟು ಮಟ್ಟಿಗೆ ದೇವೇಗೌಡರು ಒಂದು ಮರದಡಿ ನಿಂತ್ಕೊಂಡ್ರೆ ಬೀಸ್ತಾ ಆಯ್ತು. ತದನಂತರ 1994ರಲ್ಲಿ ದೇವೇಗೌಡಜಿಯವರು ಈ ಚಿಕ್ಕ ವಯಸ್ಸಿಗೆ ನೀನು ವಿಧಾನಸಭೆಗೆ ಬರಬೇಕು ಅಂತೇಳಿ ಕುಮಾರಣ್ಣವ್ರ ಕೈಲೇ ಕುಮಾರಣ್ಣವರ ಅಮೃತ ಹಸ್ತದಿಂದ ನನ್ನ ಹೆಸರು ಬರೆಸಿ ನೀನೇ ಹೋಗಿ ನಾಳೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತೇಳಿ BL ಶಂಕರ್ ಅವ್ರಿಗೂ ಉಗ್ರಪ್ಪರಿಗೂ ಜವಾಬ್ದಾರಿ ಕೊಟ್ಟರು. ಅವತ್ತು ನಡೆದಂತ ವಿದ್ಯಮಾನ ನಿಮಗೆ ಗೊತ್ತು.
ಅವತ್ತು ಒಡೆದು ಬರ್ಕೊಡುವಂತ ಅನಿವಾರ್ಯತೆ ಬಂತು. ನನ್ನ ಭಯ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚೇನು ಕಮ್ಮಿ ಏನಾರ ನಾನ್ ಸೋತ್ರೆ ಇನ್ನು ನಾವು ಇಲ್ಲಿಂದ ದೇವೇಗೌಡರ ಪರವಾಗಿ ನಮ್ಮ ಶಾಸಕರು ಕೈ ಎತ್ತೋರು ಇರಲ್ವೋ ನಾನು ಒಂದೇ ಕಾರಣಕ್ಕೆ ಒಡೆದು ಬರ್ಕೊಟ್ಟು ಬಂದೆ. ಇಲ್ಲ ಅಂದ್ರೆ ಬಹಳ ಚಿಕ್ಕ ವಯಸ್ಸಿಗೆ ಅವತ್ತು ಬಹಳ ದೊಡ್ಡ ಅಂತರದಲ್ಲಿ ಶಾಸಕನಾಗಿ ಹೊರಹೊಮ್ಮತಾ ಇದೆ. ಆದರೂ ಹಿಂದೆ ಬೀಳಲಿಲ್ಲ. ದೇವೇಗೌಡಜಿಯವರ ತಕ್ಷಣ ಕರೆಸಿ ಯಾವ ಕ್ಷೇತ್ರದಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದನ್ನ MP ಪ್ರಕಾಶ್ ಸಾಹೇಬರಿಗೆ ಜವಾಬ್ದಾರಿ ಕೊಟ್ಟು ಅವರು ಅವತ್ತು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಈ ಕ್ಷೇತ್ರ ಇದೇ ಕ್ಷೇತ್ರದಿಂದ ಪುಟ್ಟರಾಜು ನಿಲ್ಲಬೇಕು, ಆ ರೀತಿ ಕಾರ್ಯಕ್ರಮ ರೂಪಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಬ್ಬ ಶಾಸಕರಿಗಿಂತ ಹೆಚ್ಚಾಗಿ ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡುವಂಥದ್ದನ್ನ ಮಾಡಿಕೊಟ್ರು. ಬನ್ನಿ ದಯವಿಟ್ಟು ಯಾರು ವೇದಿಕೆಗೆ ಬಿಡಬೇಡ್ರಿ, ದಯವಿಟ್ಟು ಬನ್ನಿ ಮಂಜಣ್ಣ, ಶೇಖರಣ್ಣ. ಹಾಗಾಗಿ ಅವತ್ತು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನೀವು ಸೇವೆ ಮಾಡಲಿಕ್ಕೆ ನಿಂತೆ, ಯಾವತ್ತೂ ಎದೆಗೊಂದಿಲ್ಲ. ಅನಿವಾರ್ಯವಾಗಿ ದೇವೇಗೌಡರು ಪ್ರಧಾನಮಂತ್ರಿಗಳಾದ ಆಯ್ಕೆ ಆದ್ಮೇಲೆ ರಾಮನಗರದಲ್ಲಿ ನಮ್ಮೆಲ್ಲರ ಒಂದು ಚಲನಚಿತ್ರದಲ್ಲಿ ಹೆಸರು ಮಾಡಿದಂತ, ಈ ಜಿಲ್ಲೆಯ ಗಂಡು ಅಂತಕ್ಕಂಥ ಹೆಸರು ಮಾಡಿದಂತ ಅಂಬರೀಶ್ ಅವರು ನಿಂತರು. ಅವತ್ತು ವಿಶೇಷವಾಗಿ ಅತ್ಯಂತ ಬಹುಮತದಲ್ಲಿ ಗೆಲ್ಲಕ್ಕೆ ಅವಕಾಶ ಇದ್ರು, ಕಾರಣಾಂತರದಿಂದ ಸೋತರು. ಆಗ ನಮ್ಮ ನಾಯಕರಾಗಿದ್ದಂತ ಜಯರಾಮಣ್ಣವರು ಈ ಜಿಲ್ಲೆನಲ್ಲಿ ಅಂಬರೀಶ್ ಅಣ್ಣನ ಕರ್ಕೊಂಡ್ಬಂದು ಓಡಾಡಿಸಬೇಕು, ಮುಂದೆ ಈ ಜಿಲ್ಲೆಯಿಂದನೇ MP ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ಬಂದು ಇಲ್ಲೆಲ್ಲ ಪರಿಚಯಿಸಿ ಅವ್ರನ್ನ ಹೆಚ್ಚಿಗೆ ಜನರ ಮಧ್ಯೆ ಬೆರೆಯೋ ರೀತಿ ಮಾಡಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ರು. ಆದ್ರೆ ಅವ್ರಿಗೂ ನಮ್ಗೆ ಬಹಳ ಆತ್ಮೀಯತೆ ಇತ್ತು. ಕುಮಾರಣ್ಣವರ ಮಧ್ಯಸ್ಥಿಕೆಯಲ್ಲಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಯ್ತಾರೆ SM ಕೃಷ್ಣ ಅವರು ಅಂತೇಳಿ ಅವತ್ತು ನನ್ನನ್ನ ಏನೇ ಆಗ್ಲಿ ನನ್ನ ಜೊತೆ ನೀವು ಬರಬೇಕು ಅಂತೇಳಿ KRS ಡ್ಯಾಮ್ ಗೆ ಕರ್ಕೊಂಡೋಗಿ ಪತ್ರಿಕಾ ಮಾಧ್ಯಮದನ್ನೇ ಕರೆಸ್ಬಿಟ್ರು. ಆದ್ರೆ ನನ್ನ ಸ್ನೇಹಿತರು ದೇವೇಗೌಡರ ಅಭಿಮಾನಿಗಳು ವಿಷದ ಬಾಟ್ಲಿ ಇಟ್ಕೊಂಡ್ರು. ನೀವೇನಾದ್ರೂ ಇವತ್ತು ನೀವು ಕಾಂಗ್ರೆಸ್ ಸೇರಿದ್ರೆ ಅಂಬರೀಶ್ ಅಣ್ಣನ ಜೊತೆ ನಾವಿಲ್ಲೇ ವಿಷ ತಗೊಂಡು ಸಾಯ್ತೀವಿ ಅಂತೇಳಿ ನೂರಾರು ಜನ ಅವತ್ತು ಆ ಧಮಕಿ ಆಗ್ತಂತ ಕ್ಷಣ ಇವತ್ತು ನಾವು ಯಾವುದೇ ವಿಚಿತ್ರ ಆಗ್ಬೇಡಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಸಮಾಧಾನ ಬರ್ತೀನಿ ಅಂತೇಳಿ ಡ್ಯಾಮಿಂದ ಕೆಳಗಿಳಿದೆ. ಇವತ್ತು ಅಂತ ಪರಿಸ್ಥಿತಿನಲ್ಲಿ ಪುಟ್ಟರಾಜು ನನ್ನ ಮಾತು ಕೇಳಲಿಲ್ಲ ಅಂತೇಳಿ ನಮ್ಮ ಜೊತೆ ಇದ್ದಂಥವ್ರನ್ನೇ ಕೆಂಪೇಗೌಡರು ಕರ್ಕೊಂಡೋಗಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಮಾಡಿ ನಾವು ಒಂದೇ ಮನೆಯ ಕ್ಯಾಂಡಿಡೇಟ್ಗಳಾದ್ವಿ. ನಾನು JDS ಕ್ಯಾಂಡಿಡೇಟು, ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟು. ಅವತ್ತು ಬಹುತೇಕ SM ಕೃಷ್ಣ ಅವರವ ಮುಖ್ಯಮಂತ್ರಿಗಳಾಗ್ತಾರೆ ನಮ್ಮ ಜಿಲ್ಲೆಯವರು ಅಂತೇಳಿ ಬಹುತೇಕ ನಾಗಮಂಗಲ ಕ್ಷೇತ್ರದ ಒಬ್ಬರೇ ಒಬ್ಬರು ಶಾಸಕರು ಅವತ್ತು ಗೆದ್ದರು 99ರಲ್ಲಿ. ಉಳಿಕೆ ನಾವೆಲ್ಲ ಸೋತ್ವಿ. ಆದ್ರೂ ಎದೆಗುಂದಿಲ್ಲ. ದೇವೇಗೌಡಜಿಯವರು ಹೊಸ ಜವಾಬ್ದಾರಿಯನ್ನು ಕೊಟ್ಟರು ನನಗೆ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಈ ಜಿಲ್ಲೆಯವರೇ, ನೀನು ಹೆಚ್ಚಿನ ಜವಾಬ್ದಾರಿ ಇವತ್ತು ಅದೇನೇ ಬರಲಿ ನಿನ್ ಜೊತೆ ನಿಲ್ತೀನಿ, ನೀನು ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು ಅಂತೇಳಿ ಜಿಲ್ಲಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟರು. 39 ಜಿಲ್ಲಾ ಪಂಚಾಯತಿನಲ್ಲಿ 18 ಸ್ಥಾನಗಳನ್ನ 9 ವಿಧಾನಸಭಾ ಕ್ಷೇತ್ರದಿಂದ ಅವತ್ತು ನಾವು ಗೆದ್ವಿ. ಬಹುತೇಕ 7 ತಾಲೂಕ್ ಪಂಚಾಯತಿನಲ್ಲಿ 4 ತಾಲೂಕ್ ಪಂಚಾಯತಿನ ಗೆದ್ವಿ. ಅದೊಂದು ಅಭಿನಂದನಾ ಸಮಾರಂಭ ಮಾಡಿದ್ರು. ಬಹುತೇಕ ಕಬ್ಬನ್ ಪಾರ್ಕ್ ನಲ್ಲಿ ಇಲ್ಲಿ ನಮ್ಮ ಇವತ್ತಿನ ಜಿಲ್ಲಾಧ್ಯಕ್ಷ ರಮೇಶ್ ಅಣ್ಣ ಇದ್ದಾರೆ. ಬಹುತೇಕ ಆ ಸಂದರ್ಭ ದೇವೇಗೌಡರಿಗೆ ಅತ್ಯಂತ ಸಂತೋಷ. ಬಹಳ ದಿನ ಆಗಿತ್ತು ತಾಂಬೂಲ ಹಾಕಿ ಪುಟ್ಟರಾಜು, ಇವತ್ತು ನನಗೆ ಸಂತೋಷ ಆಗಿದೆ, ಇವತ್ತು ನಾನು ತಾಂಬೂಲ ಹಾಕಬೇಕು ಅಂತೇಳಿ ಅವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ 2004ರಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಜವಾಬ್ದಾರಿಯನ್ನು ಹೊತ್ತೆ ಅವತ್ತೆಲ್ಲ 99ರಲ್ಲಿ ಈ ಜಿಲ್ಲೆಯಲ್ಲಿ DC ತಮ್ಮಣ್ಣವರು ಅತ್ಯುತ್ತಮವಾಗಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಅವರೇ ನಮಗೆ ಒಂದು ಪ್ರೇರಣೆ ಶಕ್ತಿಯಾಗಿ ಕೆಲಸ ಮಾಡಿದಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 2008ರಲ್ಲಿ ಇಡೀ ಜಿಲ್ಲೆಗೆ ಅತ್ಯಂತ ಅಂತರದಲ್ಲಿ ನನ್ನ ದುದ್ದ ಹೋಬಳಿ ಸೇರ್ಕೊಂಡ ಮೇಲೆ ಗೆಲ್ಸಿ ನಿಮ್ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿದ್ರಿ. 13ರಲ್ಲಿ ಸೋತೆ. ಅವತ್ತು ಬಹುತೇಕ ಈ ರಾಜ್ಯದ ಬಹಳ ದೊಡ್ಡ ಮಟ್ಟದ ನಟಿ ರಮ್ಯಾ ಅವ್ರನ್ನ ಗೆಲ್ಲಿಸ್ಕೊಟ್ರಿ. ಆದ್ರೂ 6 ತಿಂಗಳಲ್ಲಿ ಆ ಛಲ ಬಿಡದೆ ಬಹುತೇಕ ಬಹಳ ಜನ ಹೆಗಲ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡಿದ್ರು. ಆದ್ರೆ ಈ ಕ್ಷೇತ್ರದ ಜನ ಪ್ರಬುದ್ಧರು ಅನ್ನತಕ್ಕಂಥದ್ದನ್ನ ಒಬ್ಬ ಪುಟ್ಟರಾಜು ಅಂತ ಸಾಮಾನ್ಯ ಹುಡುಗನ್ನ ಅವ್ರ ವಿರುದ್ಧ ಗೆಲ್ಲಿಸಿ ದೇವೇಗೌಡರು ಅಂತ ಒಬ್ಬ ಮಹಾನ್ ನಾಯಕನ ಜೊತೆ ಸಂಸತ್ನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಇವತ್ತು ತಿರ್ಗಾ 2018ರಲ್ಲಿ ಸಂಸದನಾಗೇ ಇದ್ದುಕೊಂಡು ಮತ್ತೊಮ್ಮೆ
ಅತ್ಯಂತ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿದ್ರಿ. ಬಹುತೇಕ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 14 ತಿಂಗಳು ಕೊಟ್ಟಂತ ಕಾರ್ಯಕ್ರಮ ರೈತರ ಸಾಲ ಮನ್ನಾ ಯಾವತ್ತಿಗೂ ನನ್ನ ರೈತರು ಮರ್ತಿಲ್ಲ ಅನ್ನೋದಕ್ಕೆ ಅವತ್ತು ಬಹುತೇಕ ಕುಮಾರಣ್ಣ ಅವರು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ನಿಂತಹ ಒಂದು ಸಂದರ್ಭದಲ್ಲಿ 51,000 ಮತಗಳ ಅಂತರವನ್ನು ಕೊಡೋದ್ರ ಮುಖಾಂತರ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿರ್ತಕ್ಕಂಥದನ್ನ ನಾನು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನ ಇವತ್ತು ಅವತ್ತೇ ಹೇಳಿದ್ದೀನಿ, ಕುಮಾರಣ್ಣವರಿಗೆ ಇಲ್ಲಿ ಅಭಿನಂದನೆ ಮಾಡಿದಂತ ಇದೇ ವೇದಿಕೆಯಲ್ಲಿ ಹೇಳಿದೆ, ನಾನು ಮುಂದೆ ರಾಜಕೀಯವಾಗಿ ಇರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ, ನನ್ನ ಕೊನೆಯ ಉಸಿರ ತನಕ ನನ್ನ ಜನರ ಮಧ್ಯೆ ಇದ್ದು ನಾನು ಆ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಏನು ಮಾಡಿದ್ದೇನೆ, ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಿ ತೋರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಖಿಲ್ ಅಣ್ಣ ಅವರ ಬಗ್ಗೆ ಹೇಳಬೇಕು ಅಂದ್ರೆ 1 ಗಂಟೆ ಆಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂತ ಛಾಪವನ್ನು ಮೂಡಿಸಿದ್ದಾರೆ. ದೇವೇಗೌಡರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಹೊಸ ಅಧ್ಯಾಯ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಬಹುತೇಕ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಇದರ 2 ಪಟ್ಟು ಜನಸ್ತೋಮ ಸೇರಿ ಅವ್ರನ್ನ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಹುತೇಕ ಈ ಕ್ಷಣವನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಯಾವುದೇ ನಾನೇ ಆಗಲಿ ಇನ್ನೊಬ್ಬನೇ ಆಗಲಿ ಇದು ಬಹಳ ತತ್ವ ಸಿದ್ಧಾಂತದ ಮೇಲೆ ಬೆಳೆದು ಬಂದಿರತಕ್ಕಂಥ ಪಕ್ಷ. ಏನೇ ಸಮಸ್ಯೆ ಇದ್ರು ನಮ್ಮ ಪಕ್ಷದ ಚೌಕಟ್ಟಿದೆ, ನನ್ನ ಪಕ್ಷದ ಕಚೇರಿ ಇದೆ, ಅಲ್ಲಿ ದೇವೇಗೌಡರ ಕುಮಾರಣ್ಣರ ಸಮ್ಮುಖದಲ್ಲಿ ಅದನ್ನು ನಾನು ತಪ್ಪು ಮಾಡಿರಲಿ ಇನ್ನೊಬ್ಬ ತಪ್ಪು ಮಾಡಿರಲಿ ಅವ್ರಿಗೆ ಬುದ್ಧಿ ಹೇಳಿಸುವಂತ ಕೆಲಸವನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ಕಾಳಜಿಯನ್ನ ಈ ರಾಜ್ಯದಲ್ಲಿ ಜವಾಬ್ದಾರಿ ಹೊತ್ತು ಇಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಅತ್ಯಂತ NDA ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ವೇಳೆ ಈ ಕಾರ್ಯಕ್ರಮದ ರೂವಾರಿಗಳು